ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಮಗಳ ಬರ್ಡೇ ಇರೋ ಕಾರಣ ನಾನು ಮೈಸೂರಿಂದ ಊರಿಗೆ ಬರ್ತಾಯಿದ್ದೆ. ಸೊ ಫೆಬ್ರವರಿ 7 ಬನ್ನೂರಲ್ಲಿ ಹಬ್ಬ ಇತ್ತು. ಸೊ ಸುತ್ತಮುತ್ತ 7 ಊರಿಗೆ ಇದು ಹಬ್ಬ ಇರುತ್ತೆ. ಇನ್ನೂ ಜಾಸ್ತಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸದ್ಯಕ್ಕೆ 7 ಊರು ಅಂತ ಗೊತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ರಂಗೋಲಿ ಕಾಂಪಿಟೇಷನ್ ಎಲ್ಲ ನಡೆದಿದೆ. ಸುಮಾರು 3 to 4 ಡೇಸಿಂದ ನಡೀತಾ ಇದೆ. ಫುಲ್ಲು ಗ್ರ್ಯಾಂಡಾಗಿ ಪ್ರತಿ ಬೀದಿಗೂ ಕೂಡ ಲೈಟಿಂಗ್ಸ್ ಹಾಕ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಮನೆಯವ್ರು ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋದರು. ಸ್ಯಾಟರ್ಡೇ ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಆ್ಯಕ್ಚುಲಿ ನಾನು ಹೋಗಿದ್ದು. ಸಂಡೇ ನನ್ನ ಚಿಕ್ಕ ಪಾಪು ಬರ್ಡೇ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಸಂಜೆ ಬಂದಾಗ ಟೈಮು ಆಲ್ಮೋಸ್ಟು 7:30 ಆಗಿತ್ತು. ಸೊ ಹೋಗಿದ ತಕ್ಷಣ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಹಾಗೆ ಬೆಳಗಿನ ಜಾವ ಎದ್ದು ನೋಡಿ, ನನ್ನ ಮಗಳದ್ದು ಬರ್ಡೇ ಇರೋದ್ರಿಂದ ಬೆಳಗ್ಗೆನೇ ಎಲ್ಲ ನಮ್ಮ ಅತ್ತೆ ಮಾಡಿ ಮುಗಿಸ್ಕೊಂಡಿದ್ರು. ಸೊ ಹಂಗಾಗಿ ನಾನು ಎದ್ದಿದ ತಕ್ಷಣ ಪಾಪುಗೂ ಸ್ನಾನ ಮಾಡಿಸ್ಕೊಂಡು ನಾನು ಸ್ನಾನ ಮಾಡಿಸ್ಕೊಂಡು ಅವಳ ಕೈಲೂ ಕೂಡ ದೇವ್ರಿಗೆ ದೀಪ ಹಚ್ಚಿಸ್ತಾ ಇದ್ದೆ. ಇವತ್ತು ಅವಳದು ಫಸ್ಟ್ ಇಯರ್ ಬರ್ಡೇ. ಸೊ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮ ಅತ್ತೆ ಅವರು ಏನೋ ದೇವರಿಗೆ ಹರಕೆ ಹೊತ್ಕೊಂಡಿದ್ರಂತೆ. ಹಾಗಾಗಿ ಅದನ್ನು ತೀರಿಸ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಏನೇನು ಬೇಕೆಲ್ಲ ತೊಗೊಂಡು ಹೊರಟ್ವಿ. ಇದೇ ನೋಡಿ ದೇವಸ್ಥಾನ. ಅಜ್ಜಳ್ಳಿ ಮಾರಮ್ಮ ಅಂತ ಹೇಳ್ತಾರೆ ಇದನ್ನು. ಯಾರ್ಯಾರಿಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ಯಾರಿದ್ದೀರಾ ನಮ್ಮೂರ ಸುತ್ತಮುತ್ತ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಲೆಯಲ್ಲಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಸೊ ನಾನ್ ವೆಜ್ ಊಟ ಆಗಿರೋದ್ರಿಂದ ನೋಡಿ ಎಲ್ಲರೂ ಬಂದಿದ್ದರು. ನಾವು ಬೆಳಗ್ಗೆನೇ ಬಂದಿದ್ವಿ 9 to 10 ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾಷ್ಟ ಮುಗಿಸ್ಕೊಂಡು ಬಂದಿದ್ವಿ. ಹಾಗಾಗಿ ಎಲ್ಲನೂ ತಂದು ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ವಿ. ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ, ಎಲ್ಲರೂ ಬಂದಿದ್ದೀವಿ. ಫೈನಲಿ ಒಲೆ ಹಚ್ಕೊಂಡು ಒಂದು ಒಲೆ ಸೌದೆ ಒಲೆ ಮತ್ತು ಇನ್ನೊಂದು ಗ್ಯಾಸ್ ಸಿಲಿಂಡರಲ್ಲಿ ಮಾಡ್ತಾಯಿದ್ದೀವಿ. ಬೇಗ ಆಗಬೇಕಲ್ವ, ಮಧ್ಯಾಹ್ನ 1 ಗಂಟೆಗೆಲ್ಲ ಊಟಕ್ಕೆ ಬಂದುಬಿಡ್ತಾರೆ. ಸೊ ಹಂಗಾಗಿ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ವಿ. ಪಾಪು ಆರಾಮಾಗಿ ಕುಂತಿದ್ಲು. ಸೊ ಎಲ್ಲನೂ ಮುಗಿಸ್ಕೊಳ್ಳೋಣ ಅಂತ ಬೇಗ ಏನು ಮಾಡೋದು ಅಂತ ಡಿಸ್ಕಸ್ ಮಾಡ್ತಾಯಿದ್ರು. ಹಾಗಾಗಿ ನಾನು ನೋಡ್ಕೋತಾ ಇದ್ದೆ ಅಷ್ಟೇ. ಮುಗಿಸ್ಕೊಂಡು ಬಂದಮೇಲೆ ತಕ್ಷಣ ಒಲೆ ಹಚ್ಚಿ ಗ್ಯಾಸ್ ಸಿಲಿಂಡರ್ ಮತ್ತು ಇದರಲ್ಲಿ ಎರಡರಲ್ಲೂ ಮಾಡ್ತಾಯಿದ್ವಿ. ಯಾಕೆಂದರೆ ಅನ್ನ, ಸಾಂಬಾರು, ಮುದ್ದೆ, ಚಿಕನ್ ಗೊಜ್ಜು ಎಲ್ಲ ಇರೋದ್ರಿಂದ ಬೇಗ ಮಾಡಬೇಕಾಗಿ ಬಂತು. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. 1-2 ನಿಮಿಷದ ವೀಡಿಯೋ ಸದ್ಯಕ್ಕೆ ಮಾಡಿಕೊಂಡ್ರು ನಮ್ಮ ಜೊತೆ ಬಂದಿದ್ದರು. ಹಾಗಾಗಿ ನೋಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಮಗಳಂತೂ ಫುಲ್ಲು ದೇವಸ್ಥಾನದ ಸುತ್ತಮುತ್ತನೇ ಓಡಾಡ್ತಾಯಿದ್ಲು. ಯಾಕೆಂದರೆ ಅವಳಿಗೆ ಈ ಕಡೆ ಎಲ್ಲ ಬಂದು ಅಭ್ಯಾಸ ಇಲ್ಲ. ಹಾಗಾಗಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಓಡಾಡ್ಕೊಂಡಿದ್ದಾಳೆ. ನೋಡಿ, ಚಿಕನ್ ಬಂದು ಗ್ರೇವಿ ಮಾಡ್ತಾಯಿರೋದು. ಹಾಗಾಗಿ ಅದನ್ನು ನಾನೇ ಎಲ್ಲನೂ ಮಾಡ್ಕೋತಾ ಇದ್ದೆ. ಸೊ ನೋಡಿ, ಆದಷ್ಟು ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೋತಾಯಿದ್ರು. ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೆ. ಆ ಕಡೆ ಇನ್ನೊಂದು ಸೈಡಲ್ಲಿ ನಮ್ಮ ಹಸ್ಬೆಂಡ್ ಸಿಸ್ಟರ್ ಇದ್ದಾರೆ, ಅವರು ಕೂಡ ಬಂದಿದ್ದರು. ಅವರು ಅಂದರೆ ಏನು ಹರಕೆ ಒಪ್ಕೊಂಡಿದ್ರು ಅದ್ರ ಸಾಂಬಾರನ್ನ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಅವರು ಅದನ್ನು ಮಾಡ್ಕೋತಾಯಿದ್ರು. ನಾನು ಈ ಕಡೆ ಚಿಕನ್ ಗ್ರೇವಿ ಮಾಡ್ಕೋತಾಯಿದ್ದೆ. ನೋಡಿ, ಮಕ್ಕಳೆಲ್ಲ ಫುಲ್ಲು ಜನ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಿಟ್ಲೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ನೋಡಿ, ಫೈನಲಿ ಆಗೇ ಬಿಡ್ತು. ನೆಂಟರು ಕೂಡ ಬಂದರು, ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಸೊ ನನಗಿಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಯ್ತು. ಎಲ್ಲರೂ ಊಟ ಮಾಡೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬಡಿಸ್ಬೇಕಾಗಿತ್ತು ಅಲ್ವಾ. ನೋಡಿ, ಮಧ್ಯ ಪಾಪು ಕೂಡ ಊಟ ಹಾಕ್ಕೊಟ್ಟು ಅವಳಿಗೆ ಊಟ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ನಮ್ಮ ಮನೆಯವರು ದೇವರಿಗೆ ಈಡ್ಗಾಯಿ ಹೊಡೆದ್ರು. ನನ್ನ ಮಗಳು ಒಂದು ಸತಿ ಟ್ರೈ ಮಾಡ್ತೀನಿ ಅಂದ್ಲು, ಅವಳ ಕೈಯಲ್ಲಿ ಆಗಲಿಲ್ಲ. ಸೊ ಹಾಗೆ ಇಸ್ಕೊಂಡು ಅವರು ಈಡ್ಗಾಯಿ ಹೊಡೆದು ನಮ್ಮ ಕಡೆಯವ್ರದ್ದೇ ಟೆಂಪೋ ಇದ್ದಿದ್ದರಿಂದ ಅದರಲ್ಲೇ ವಾಪಸ್ ಎಲ್ಲನೂ ತುಂಬಿಕೊಂಡು ಫೈನಲಿ ವಾಪಸ್ ಹೊರಡ್ತಾ ಇದ್ದೀವಿ. ಯಾಕಂದರೆ ಸಂಜೆ ಕೇಕ್ ಕಟ್ ಮಾಡಿಸ್ಬೇಕಾಗಿರೋದ್ರಿಂದ ಬೇಗ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಬೇಗ ಅಂದರೆ ಇವಾಗ ಆಲ್ರೆಡಿ ಟೈಮು ಊಟ ಮುಗಿಸಿ ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟು 4:30 ಆಗಿತ್ತು. ಸೊ ನೋಡಿ, ದೇವಸ್ಥಾನ ಇದೆ, ಶ್ರೀ ಅಜ್ಜಳ್ಳಿ ಮಾರಮ್ಮ ಸನ್ನಿಧಿ ಅಂತ.
ನೋಡೋಣ, ಕಮೆಂಟ್ ಮಾಡಿ ಯಾರಿಗೆಲ್ಲ ನಮ್ಮೂರ ಹತ್ರ ನಿಯರ್ ಇದ್ದೀರಾ, ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲ ಮುಗಿಸ್ಕೊಂಡು ಟೆಂಪೋಗೆಲ್ಲ ತುಂಬ್ತಾ ಇದ್ದಾರೆ. ಎಲ್ಲ ತುಂಬ್ಕೊಂಡು ಮನೆಗೆ ಬಂದ್ವಿ ನೋಡಿ ಗೈಸ್. ಸೊ ಫೈನಲಿ ನೋಡಿ, ಬಲೂನ್ಸ್ ಎಲ್ಲ ನಾವೇ ಕುಂತ್ಕೊಂಡು ಊದಿರೋದು, ಎಲ್ಲರೂ ಸೇರಿಕೊಂಡು ಬಲೂನ್ ಊದಿ ಡೆಕೋರ್ ಮಾಡೋಣ ಅಂತ. ಸೊ ನಮ್ಮ ಕಡೆಯವರು ಒಬ್ಬರು ವೆಡ್ಡಿಂಗ್ ಎಲ್ಲ ಡೆಕೋರ್ ಮಾಡ್ತಾರೆ, ಸೊ ಅವರೇ ಬಂದಿದ್ದರು. ಹಾಗಾಗಿ ಅವರೇ ಎಲ್ಲದನ್ನು ಬಲೂನ್ಸ್ ಎಲ್ಲ ಏನು ಡೆಕೋರೇಷನ್ ಮಾಡಬೇಕು ಅಂತ ಸಿಂಪಲಾಗಿ ಮಾಡಿಕೊಟ್ರು. ಮನೇಲೇ ಇದ್ದು ಮಾಡಿದರೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಅಷ್ಟೊಂದು ಟೈಮ್ ಇರಲಿಲ್ಲ. ನಾವು ಬಂದಾಗ 5 ಗಂಟೆ 4:35 ಆಗಿದ್ದರಿಂದ ತುಂಬ ಎಲ್ಲ ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ. ನಮ್ಮ ಕೈಲಿ ಆದಷ್ಟು ಫುಲ್ಲು ಮಾಡಿದ್ವಿ. ಅವರು ಬೇಗನೆ ಮಾಡಿಕೊಟ್ರು. ಸೊ ನೆಂಟರು ಕೂಡ ಎಲ್ಲ ಬಂದುಬಿಟ್ಟಿದ್ದರಿಂದ ತುಂಬ ಟೈಮ್ ಇರಲಿಲ್ಲ. 8ವರೆಗೂ ಕಾದ್ವಿ. 8 ಗಂಟೆ ಅಷ್ಟೊತ್ತಾಯಿತು ಕೇಕ್ ಕಟ್ ಮಾಡೋಕ್ಕೂ ಕೂಡ. ಮನೇಲೇ ಇರೋ ಫ್ಯಾನ್ಸಿ ಲೈಟ್, ಕಲರ್ಫುಲ್ ಲೈಟ್ಸ್ ಇದ್ದಲ್ಲ, ಅದನ್ನೇ ಎಲ್ಲ ಆನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ವಿ. ಪಾಪು ರೆಡಿ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ. ಪಾಪು ತುಂಬ ಅಳ್ತಾ ಇದ್ಲು, ಹಾಗಾಗಿ ನಾನು ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ, ಇಷ್ಟು ಡೆಕೋರ್ ಮಾಡೋಕ್ಕಾಯಿತು, ಸಾಧ್ಯ ಆಯಿತು ನಮಗೆ ಇದ್ದಿದ್ದ ಟೈಮಲ್ಲಿ. ಯಾಕೆಂದರೆ 5:30ಗೆ ನಾವು ಬನ್ನೂರಿಗೆ ಹೋಗಿ ಬಲೂನ್ಸು ಮತ್ತು ಏನು ಬೇಕೋ ಎಲ್ಲ ತೊಗೊಂಡು ಬಂದು 6 ಗಂಟೆಯಿಂದ 6:30 ಸ್ಟಾರ್ಟ್ ಮಾಡಿದ್ದು. ಅದನ್ನೆಲ್ಲ ಊದಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟು 8 ಆಗಿಬಿಡ್ತು. ಅಷ್ಟೊತ್ತಿಗೆ ನಾವು ಎಲ್ಲ ಪಾಪುಗೆ ರೆಡಿ ಮಾಡಿ ನಾನು ರೆಡಿಯಾಗಿ ಕೇಕ್ ಕಟ್ ಮಾಡಿಸಿದ್ದು 8:30. ಹಾಗಾಗಿ ಅಷ್ಟೊಂದು ಟೈಮ್ ಸಾಕಾಯಿತು. ಸೊ ನೋಡಿ, ಫೈನಲಿ ಪಾಪುದು ಬರ್ಡೇ ಮುಗಿಸ್ತಾ ಇದ್ದೀವಿ. ಕೇಕೆಲ್ಲ ಕಟ್ ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಈ ಪುಟ್ಟ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಯಾಕೆಂದರೆ ಇದು ನಂದು ಸೆಕೆಂಡ್ ಯೂಟ್ಯೂಬ್ ಚಾನಲ್. ಏನಾಗಿತ್ತು ಅಂದರೆ, ಮೊದಲನೇ ಯೂಟ್ಯೂಬ್ ಚಾನಲ್ನಲ್ಲಿ ಕರೆಕ್ಟಾಗಿ ವ್ಲಾಗೆಲ್ಲ ಅಪ್ಲೋಡ್ ಮಾಡ್ತಾಯಿದ್ರು ಕೂಡ ರನ್ ಆಗಲಿಲ್ಲ. ಹಾಗಾಗಿ ನಾನು ಅದನ್ನು ಡಿಲೀಟ್ ಮಾಡಿ ಮತ್ತೆ ಜನವರಿಯಿಂದ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು, ಲೈಕು ನನಗೆ ತುಂಬ ಖುಷಿ ಕೊಡುತ್ತೆ. ಅದನ್ನು ನಾನು ಮುಂದೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಬ್ಲೆಸ್ ಮೈ ಡಾಟರ್. ಫೈನಲಿ ಎಲ್ಲ ಮುಗೀತು. ಆ್ಯಂಡ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.